ಹಾಯ್. ಏನಿಲ್ಲ, ಹೀಗೆ ವಿಡಿಯೋಸ್ ನೋಡ್ತಾ ಇದ್ದೆ. ಮೊನ್ನೆ ಒಂದು ಕೇಸ್ ಆಗಿತ್ತು ಮಂಗಳೂರ್ದು. ಅದ್ರ ಬಗ್ಗೆ ನೋಡ್ತಾ ಇದ್ದೆ. ಅದ್ರ ಬಗ್ಗೆ ನೋಡ್ತಾ ನಾನೊಂದೆರಡು ಮಾತು ಹೇಳಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಅದನ್ನು ಆಮೇಲೆ ಮಾತಾಡೋಣ. ಬಟ್ ಫಸ್ಟ್ ಒಂದು ಟೈಮ್ ಇತ್ತು. ಹೇಗೆ ಅಂದರೆ, ಒನ್ ಸೈಡ್ ಲವ್ ಸ್ಟೋರಿ. ಅವಳನ್ನ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಎಲ್ಲೇ ಇರಲಿ, ಹೇಗೆ ಇರಲಿ, ಚೆನ್ನಾಗಿರಲಿ ಅಂತ ಹುಡುಗರು ಬಿಟ್ಟೋಗೋರು ತುಂಬ ಥರ ಇತ್ತು. ನೀವು ಮೂವೀಸಲ್ಲಿ ನೋಡಿರ್ತೀರ, ಅವಳೆಲ್ಲೇ ಇರಲಿ, ಚೆನ್ನಾಗಿರಲಿ ಅನ್ನೋದು. ಬಟ್ ಇವಾಗ ಏನಾಗ್ತಿದೆ ಅಂದರೆ, ಅವಳು ನನಗೆ ಸಿಗಲಿಲ್ಲ ಅಂದರೆ ಯಾರಿಗೂ ಸಿಗಬಾರ್ದು, ಬದುಕೇ ಇರಬಾರ್ದು. ಇವಾಗ ಮ್ಯಾಟ್ರ್ ಬರೋಣ. ಮಂಗಳೂರು ಬಸ್ ಸ್ಟ್ಯಾಂಡ್ ಹತ್ರ ಒಂದು ಹುಡುಗಿನ ಒಬ್ಬ ಹುಡುಗ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ತಲವಾರು ತೊಗೊಂಡು ಸಾಯಿಸ್ಬಿಟ್ಟಿದ್ದಾನೆ. ಅಷ್ಟು ಜನಗಳ ಮುಂದೆ, ಬೆಳಗ್ಗೆ ಟೈಮಲ್ಲಿ. ಅಲ್ಲೊಂದು ಇನ್ನೂ 300 ಜನ ಇದ್ದೇ ಇರ್ತಾರೆ. ಯಾರು ತಡೆಯಕ್ಕೆ ಹೋಗ್ಲಿಲ್ವಾ? ಅದೇ ಕೂತ್ಕೊಂಡು ವಿಡಿಯೋ ಮಾಡಿಕೊಂಡು ನೋಡಿಕೊಂಡು ಹೆಂಗಿರ್ತೀರ? ಅಟ್ಲೀಸ್ಟ್ ಅಲ್ಲಿರೋ ಒಂದು 5 ಜನ ಓ ಅಂತ ಕೂಗಾಕಿರೋ ಹೋಗ್ಬಿಟ್ರು. ನಾನು ಏನು ಮಾಡ್ತಾನೆ ಅಂತ ನೋಡ್ತಾ ಇರ್ತೀರಾ? ಸತ್ ಮೇಲೆ ಹೋಗಿ ನ್ಯಾಯ ಕೊಡ್ಸೋಕ್ಕಿಂತ ಮುಂಚೆ ಆ ಹುಡುಗಿನ ಸಾಯಿಸ್ಬೇಕಾರೆ ಅಲ್ಲಿದ್ದವರು ತಡಿಬೋದಾಯ್ತಲ್ವ? ಇವಾಗ ಹೇಳ್ಬೋದು ಅವನ ಕೈಯಲ್ಲಿತ್ತು, ಏನಾರು ಮಾಡ್ಬಿಡ್ತಾನೆ ಭಯ. ಅದೇ ನಿಮ್ಮನೆ ಹುಡುಗಿಗಾಗಿದ್ರೆ, ಅಲ್ಲೇ ನಿಮ್ಮ ಅಕ್ಕನೋ ತಂಗಿನೋ ನಿನ್ನ ಫ್ರೆಂಡ್ಸೇ ಇದ್ದಿದ್ರೆ ತಡಿತಾ ಇರಲಿಲ್ವಾ? ಅವನ ಹತ್ರ ಏನಿದ್ರು. ಹಾಗೆ ಆ ಕೇಸ್ ಬಗ್ಗೆ ನೋಡ್ತಾ ಇದ್ದೆ. ಚೇತನ್ ಅಂತ ಹುಡುಗ, ಬೆಳ್ತಂಗಡಿಯವನು. ಅಂದರೆ ಅವ್ರ ಸಂಬಂಧಿಕರ ಹುಡುಗಿನೇ ಅಂತೆ. ಸಂಬಂಧಿಕರ ಹುಡುಗಿನೇ ಫಸ್ಟ್ ಒಂದು 4 ವರ್ಷ ಲವ್ ಮಾಡ್ತಾ ಇದ್ರಂತೆ. ಕಾರಣ ಏನೋ ಗೊತ್ತಿಲ್ಲ, ಬ್ರೇಕಪ್ ಆಗಿದೆ. ಹುಡುಗ ಅವಳೇ ಬೇಕು ಅಂತ ಅವಳಿಂದ ಬಿದ್ದಿದ್ದಂತೆ. ಬಸ್ ಹತ್ತಿದಾಗ ಅವಳ ಸೀಟ್ ಪಕ್ಕದಲ್ಲಿ ಹೋಗಿ ಕೂತು, ಆಗ ಅವಳು ಹೆದರ್ಕೊಂಡು ಅವ್ರ ಮಾವನ್ ಕಾಲ್ ಮಾಡಿದಾಗ ಆಗ ಅಲ್ಲಿಂದ ತಲವಾರು ತೊಗೊಂಡು ಅಟ್ಟಾಡ್ಸ್ಕೊಂಡು ಹೋಗಿದ್ದಾನೆ. ಲಿಟ್ರಲಿ ಅರ್ಥ ಮಾಡ್ಕೊಳ್ಳಿ, ಬಸ್ ಸ್ಟ್ಯಾಂಡ್ ಅಟ್ಟಾಡ್ಸ್ಕೊಂಡೋಗಿ ಸಾಯಿಸಿದಾನೆ. ಏನು ಹೇಳ್ಬೇಕು ಇದಕ್ಕೆ? ನನಗಂತೂ ಗೊತ್ತಾಗ್ತಿಲ್ಲಪ್ಪ. ಬಟ್ ನಾವು ನೋಡಿದ ಪ್ರೀತಿ ಎಲ್ಲ ಹೆಂಗಿತ್ತು ಅಂದರೆ, ಎಲ್ಲೇ ಇರು ಹೆಂಗೆ ಇರು ಚೆನ್ನಾಗಿರು. ಅವಳು ನನ್ನ ಜೊತೆ ಇಲ್ಲ ಅನ್ನೋ ಪರವಾಗಿಲ್ಲ, ದೂರದಲ್ಲಾರು ನೋಡಿ ಖುಷಿ ಪಡ್ತಾ ಇದ್ದಿದ್ದು ಒಂದು ಟೈಮ್ ಇತ್ತು. ಬಟ್ ಇವಾಗ ಹೆಂಗಾಗಿದೆ ಅಂದರೆ, ನಿಜ ಯಾವ ಥರ ಭಯ ಆಗ್ತಿದೆ ಅಂದರೆ, ಯಾರು ನಂಬಕ್ಕಾಗ್ತಿಲ್ಲ. ಹಂಗೆ ಅಂದ್ಬಿಟ್ಟು ಹುಡುಗಿರೇನು ಮಾಡಿಲ್ಲ ಅಂತಲ್ಲ. ಹುಡುಗಿರು ರೀಸೆಂಟಾಗಿ ಮದುವೆ ಹಾಕಬೇಕು ಅಂತಿದ್ದು ಹುಡುಗ. ಪಾಪ ಅವನು ಕೋಟ್ಯಾಧಿಪತಿ, ಅವನಿಗೇನು ಕಮ್ಮಿ ಆಗಿತ್ತು? ತಲೆಯಲ್ಲಿ ಕೂದಲಿಲ್ಲ ಅಂತ ಲವರ್ ಜೊತೆ ಸೇರಿ ಸಾಯಿಸ್ಬಿಡೋದಂತೆ. ಇವನ್ನೆಲ್ಲ ನೋಡ್ತಾ ಪ್ರಪಂಚ ಅಂತ್ಯ ಆಗೋದಕ್ಕೆ ತುಂಬ ದಿನ ಬೇಕಾಗಿಲ್ಲ, ತುಂಬ ಹತ್ರಕ್ಕೆ ಬಂದ್ಬಿಟ್ವಿ. ನಾನು ಹೇಳ್ತಿದ್ದೇನೆಂದರೆ, ತಮಿಳ್ನಾಡಲ್ಲಿ CM ವಿಜಯ್ ಆ ಥರ ನಮ್ಮ ಕರ್ನಾಟಕದಲ್ಲಿ ಬರ್ಬೇಕ್ರಿ. ಆ ಚೇಂಜಸ್ ತರಬೇಕು. ನೀವಂತೂ, ನಾನು ಒಂದೇ ಒಂದು ಹೇಳ್ತೀನಿ ನೋಡಿ. ನಾನು ಹುಟ್ಟಾಗಿಂದ ಇಲ್ಲಿವರೆಗೂ 30 ವರ್ಷದಲ್ಲಿ ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ, ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ, ಈಗ DK ಶಿವಕುಮಾರ್. ಇದ್ರ ಬದಲು ಮಹಾರಾಜರ ಕಾಲ ಇತ್ತು ಗೊತ್ತಾ? ಬೆಸ್ಟ್ ಆಗಿತ್ತು. ಯಾಕಂದರೆ ಅವ್ರು ಇಡೀ ದೇಶನೇ ನಂದ್ಕೊಂಡ್ಬಿಟ್ಟಿರೋರು, ಕರ್ನಾಟಕ ಪೂರ್ತಿ ನಂದೇನೆ ಅಂದ್ಬಿಡೋರು. ಯಾಕಂದ್ರೆ ಅವ್ರು ಯಾವುದನ್ನು ಕಿತ್ಕೊಳ್ಳೋಕ್ಕೆ ತಯಾರಿರ್ತಿರ್ಲಿಲ್ಲ. ಅರ್ಥ ಆಗ್ತಿದೆ ಏನು ಹೇಳ್ತಿದ್ದೀನಿ? ಯಾವುದನ್ನೇ ಆಗಲಿ ಅವ್ರು ತೊಗೊತಿರ್ಲಿಲ್ಲ, ಇದು ನನಗೆ ಬೇಕು, ನನ್ನ ಮಕ್ಳಿಗೆ ಬೇಕು ಅಂತ. ಪೂರ್ತಿ ನಂದೇನೆ ಅಂದ್ಬಿಡೋರು. ಆಗ ಅವ್ರು ಯಾವುದನ್ನು ಕಬ್ಬಿಸೋಕೆ ಬರ್ತಾ ಇರಲಿಲ್ಲ. ಈ ಥರ ಇವಾಗ ಸಾಯಿಸೋನೆ, ಇವನು ಕರ್ಕೊಂಡೋಗಿ ಅವನಿಗೊಂದು ಬೇಲಾಗಿ ಅವನು ಆಚೆ ಬರ್ತಾನೋ, ಈ ಥರ ಎಲ್ಲ ಮಾಡಿದ್ರಿಗೆ ನಿಮಗೆ ಶಿಕ್ಷೆ ಹೆಂಗಿರ್ಬೇಕು ಅಂದರೆ ಸ್ಪಾಟಲ್ಲಿ ಇರಬೇಕು. ರೆಕಾರ್ಡ್ ಇದೆಲ್ಲ ಸಾಯಿಸಿದ್ದು, ಬದುಕಿದ್ದೇನು ಮಾಡ್ಬೇಕಿನ್ನ? ಆ ಹುಡುಗಿ ಜೀವ ಹೋಯ್ತು ಅಂದರೆ ಇವಾಗ ಇವನು ತೊಗೊಂಡೋಗಿ ಗಲ್ ಶಿಕ್ಷೆ ಅಂತ ಕೊಡ್ಕೊಂಡು, ಇಲ್ಲ ಜೀವಾವಧಿ ಶಿಕ್ಷೆ ಅಂತ ಕೊಡ್ಕೊಂಡು ಬರ್ಬೋದು. ಜಸ್ಟ್ ಎನ್ಕೌಂಟರ್ಯಾ? ಇನ್ನೂ 4 ಜನಕ್ಕೆ ಭಯ ಬರುತ್ತೆ. ಹಾಗೆ ಹುಡುಗಿರಿಗೂ ಕೂಡ ನಾನು ಹೇಳ್ತಿದ್ದೀನಿ, ಅವ್ರಿಗೂ ಅಷ್ಟೇ ನಾನು ಹೇಳ್ತಿರೋದು.
ಆ ಕೇಸ್ ಮಾಡಿದ್ರಲ್ಲ, ಮತ್ತೆ ಯಾರು ಆ ಥರ ಮಾಡಬಾರ್ದು ಅಂದರೆ ಸ್ಪಾಟಲ್ಲಿ ಆಗ್ಬೇಕೆಲ್ಲದನ್ನು. ಇದು ನಡಿ ಅಂತ ಬರೀ ನಮ್ಮ ದೇಶದಲ್ಲಿ ಮಾತ್ರನೇ. ಬೇರೆ ಕಡೆ ಎಲ್ಲ ಹೋದರೆ, ದುಬೈ ಕಡೆ ಎಲ್ಲ ಅದ್ರೋಗ್ಬಿಡ್ತೀರಾ. ಒಂದ್ಸರಿ ಓದ್ ನೋಡಿ ದುಬೈಲೆಲ್ಲ ಏನೇನು ಶಿಕ್ಷೆಗಳಿದೆ ಅಂತ. ಅದು ನಮ್ಮ ಇಂಡಿಯಾಗೆ ಬಂದರೆ ಹೆಂಗಿರುತ್ತೆ ಗೊತ್ತಾ? ಈ ಥರ ಮಾಡೋಕ್ಕೆ ಉಯ್ಕೋಬಿಡ್ತಾರೆ. ಅಲ್ಲಿರೋದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಆ ಜಾಗದಲ್ಲಿ ಅವ್ರ ಮನೆಯವ್ರು ಇದ್ದಿದ್ರೆ ಹಾಗೆ ಇರ್ತಿದ್ರ ಅಂತ ನಾನು ಕೇಳ್ತಿರೋ ಪ್ರಶ್ನೆ. ಇದಕ್ಕೆ ಬೇಗ ನ್ಯಾಯ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಮತ್ತೆ ಅದೇ ಕೋರ್ಟು, ಅವ್ನು ತೊಗೊಂಡೋಗಿ ಜೈಲ್ಗೆ ಹಾಕಿ ಅವನಿಗೆ ಊಟ ಹಾಕಿ ಬೇಡ. ಸುಮ್ಮನೆ ಕ್ರಿಮಿನಲ್ಸ್ ಜಾಸ್ತಿ ಆಗ್ತಾರೆ. ಏನೇ ಮಾಡಂಗಿರೋ ಸ್ಪಾಟಲ್ಲಿ ಮಾಡಿ, ಬೇಗ ನ್ಯಾಯ ಸಿಗುತ್ತೆ. ಸಿಗ್ತೀನಿ.